ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜನಜಾತಿಯ ಗರಿಮಾ ಉತ್ಸವ 2026 ಜನಭಾಗಿದಾರಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಸರ್ಕಾರದ ಯೋಜನೆಗಳನ್ನು ಪರಿಶಿಷ್ಟ ವರ್ಗಗಳ ಫಲಾನುಭವಿಗಳಿಗೆ ತಪ್ಪದೆ ತಲುಪಿಸಿ. ಶಿಲ್ಪಾ ಶರ್ಮಾ. ಸಬ್ಸೆ ದೂರ್ ಸಬ್ಸೆ ಪೆಹಲೆ ಕ್ಯಾಂಪ್ ನಡೀತಾ ಇದೆ. ಗಿರೀಶ್ ರಂಜೋಳ್ಕರ್. ಜೂನ್ ತಿಂಗಳಾಂತ್ಯಕ್ಕೆ ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಜಾಗೃತಿ ಸಮಾವೇಶ. ಘನಲಿಂಗ ರುದ್ರಮುನಿ ಶಿವಾಚಾರ್ಯರು. ಹಿಂದೂ ಧರ್ಮೀಯರನ್ನ ಒಂದೆಡೆ ಸೇರಿಸುವುದೇ ಸಮಾವೇಶದ ಮೂಲ ಉದ್ದೇಶವಾಗಿದೆ. ಪೂಜ್ಯ ಹೌಗಿಲಿಂಗೇಶ್ವರ ಶಿವಾಚಾರ್ಯರು. ಅಕ್ರಮವಾಗಿ ಆಸ್ತಿ ಕಬಳಿಸುತ್ತಿರುವ ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧ ಕೂಡಲೇ ಕ್ರಮ ಜರುಗಿಸಿ. ಕಾಶಿನಾಥ್. ನನಗೆ ಹಿಂಸಿಸಿ ನನ್ನ ಜೀವನ ನರಕ ಮಾಡಿದ ವಿಷ್ಣುವರ್ಧನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ. ನೊಂದ ಯುವತಿ ಕಾಂಚನ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಆಯೋಜಿಸಿದ ಜನಜಾತಿಯ ಗರಿಮಾ ಉತ್ಸವ 2026 ಜನಭಾಗಿದಾರಿ ಅಭಿಯಾನ ಇದೇ ತಿಂಗಳ ಮೇ 18ರಿಂದ 25ರವರೆಗೆ ಜರುಗಲಿದ್ದು, ಅಧಿಕಾರಿಗಳು ಫಲಾನುಭವಿಗಳ ಮನೆ ಬಾಗಿಲಿಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೋಮವಾರ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಈ ಅಭಿಯಾನ ಆಯೋಜಿಸಲಾಗಿದೆ. ಬುಡಕಟ್ಟು ಸಮುದಾಯಗಳ ಸಬಲೀಕರಣ, ಬುಡಕಟ್ಟು ಪರಂಪರೆಯ ಶ್ರೀಮಂತಿಕೆ ಹೆಚ್ಚಳ ಮಾಡುವಂಥದ್ದು ಈ ಅಭಿಯಾನದ ಒಂದು ಮೂಲ ಉದ್ದೇಶವಾಗಿದೆ. ಬುಡಕಟ್ಟುಗಳ ಜನಾಂಗದವರ ಹಕ್ಕುಗಳನ್ನು ಖಾತ್ರಿಪಡಿಸ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯ ಉದ್ದೇಶವಾಗಿದ್ದು, ಜಿಲ್ಲಾ ಮಟ್ಟದ ಅನುಷ್ಠಾನ ಅಧಿಕಾರಿಗಳು ಕ್ಷೇತ್ರ ಚಟುವಟಿಕೆ ಮಾಡೋದ್ರ ಮೂಲಕ, ಜನಸ್ಪಂದನ ಮಾಡೋದ್ರ ಮೂಲಕ, ಆಮೇಲೆ ಜಾಗೃತಿಯನ್ನು ಮಾಡೋದ್ರ ಮೂಲಕ, ಗ್ರಾಮ ವಾಸ್ತವ್ಯಗಳನ್ನು ಮಾಡೋದ್ರ ಮೂಲಕ, ಹಕ್ಕುಗಳ ಪರಿಹಾರವನ್ನು ಮಾಡುವುದರ ಮೂಲಕ ಫಲಾನುಭವಿಗಳಿಗೆ ಈ ಯೋಜನೆಗಳನ್ನು ತಲುಪಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುವಂಥದ್ದು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು, ಆಮೇಲೆ ಪರಿಶಿಷ್ಟ ಪಂಗಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 6ನೇ ತರಗತಿವರೆಗೆ ಪ್ರತಿಷ್ಠಿತ ಶಾಲೆಗೆ ಪ್ರವೇಶ ಕೊಡಿಸುವಂಥದ್ದು, ಕ್ರೈಸ್ ವಸತಿ ಶಾಲೆಗಳಿಗೆ ಪರಿಶಿಷ್ಟ ಪಂಗಡದ ಕೃಷಿಕರ ಮಕ್ಕಳಿಗೆ ಕೃಷಿ ಇಲಾಖೆಯಿಂದ ಶಿಷ್ಯ ವೇತನ ನೀಡುವಂಥದ್ದು, ಪರಿಶಿಷ್ಟ ಪಂಗಡದ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಶಿಷ್ಯ ವೇತನ ಕೊಡಿಸುವಂಥದ್ದು, ಆಧಾರ್ ಕಾರ್ಡ್ ಮಾಡಿಸುವಂಥದ್ದು, ರೇಷನ್ ಕಾರ್ಡ್ ಮಾಡಿಸ್ಕೊಡುವಂಥದ್ದು, ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡಿಸ್ಕೊಡುವಂಥದ್ದು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ವಿಮಾ ಹಕ್ಕುಗಳು, ಜನಧನ ಬ್ಯಾಂಕ್ ಖಾತೆ, ವೃದ್ಧಾಪ್ಯ ವೇತನ, ಪಿಂಚಣಿ, ವಿಧವಾ ಪಿಂಚಣಿ, ದಿವ್ಯಾಂಗ ಪಿಂಚಣಿ, ಉದ್ಯೋಗ ಮತ್ತು ಜೀವನೋಪಾಯ ಯೋಜನೆಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ PM ಮಾತೃವಂದನಾ ಯೋಜನೆಗಳು, ಲಸಿಕೀಕರಣ ಮಾಡುವಂಥದ್ದು, ಸಿಕಲ್ ಸೆಲ್ ಅನಿಮಿಯಾ ಕುರಿತು ಜಾಗೃತಿ ಮತ್ತು ತಪಾಸಣೆ ಮಾಡಿಸುವಂಥದ್ದು, ಇವೆಲ್ಲವುಗಳು ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ತಪ್ಪದೇ ಒದಗಿಸಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಗಳು ಒಂದು ಅಧಿಕಾರಿಗಳಿಗೆ ಸೂಚಿಸುತ್ತಾರೆ. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಗಿರೀಶ್ ರಂಜೋಳ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇದೊಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಅಧಿಕಾರಿಗಳು ತಪ್ಪದೇ ಫಲಾನುಭವಿಗಳ ಮನೆ ಮನೆಗೆ ತೆರಳಿ ಸರ್ಕಾರದ ಯೋಜನೆ ಕುರಿತು ಜಾಗೃತಿಯನ್ನು ಮೂಡಿಸಿ ತನ್ಮೂಲಕ ಯೋಜನೆಗಳನ್ನು ಅವರಿಗೆ ತಲುಪಿಸಿ ಅವರಿಗೆ ಸಬಲೀಕರಣಗೊಳಿಸಬೇಕೆಂದು ಪ್ರತಿಪಾದಿಸಿದರು. ದೇವಿದಾಸ್ ಜೋಶಿ ನಿರೂಪಿಸಿ ವಂದಿಸಿದರು. ಇದೇ ವೇಳೆ ಜಿಲ್ಲಾ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅನುಷ್ಠಾನಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಟ್ರೈಬಲ್ ಜನ ಈ ಸ್ಕೀಮ್ದು ಫಲಾನುಭವಿಗಳು ಆಗ್ತಾರೆ. ಮತ್ತು ಈಗಾಗಲೇ ಹೇಳಿದಂಗೆ ಇವತ್ತಿಂದ 25ನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೀತು. ಸಬ್ಸೆ ದೂರ್ ಸಬ್ಸೆ ಪೆಹಲೆ ಜನಭಾಗಿದಾರಿ ಅಂತ. ಪ್ರತಿದಿನದ ಒಂದು ಶೆಡ್ಯೂಲ್ ನಾವು ಇಟ್ಟಿವಿ. ಅದರಲ್ಲಿ ಹೆಲ್ತ್ ಆಗಲಿ ಅಥವಾ ಫಿಶರೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲನೂ ಏನೇನು ಸ್ಕೀಮ್ ಇರ್ತದೆ ಅಂತ ಎಲ್ಲ ಸ್ಕೀಮ್ ಅವರಿಗೂ ತಲುಪಬೇಕು ಅಂತ ನಿಟ್ಟಿನಲ್ಲಿ ಉದ್ದೇಶದಿಂದ ಈ ಸ್ಕೀಮನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ದು ಏನೇನು ಯೋಜನೆ ಇದೆ, ಹೊಸದು ಯೋಜನೆ ಯಾವುದೂ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟು ಏನೇನು ಯೋಜನೆಗಳಿದೆ ಅವೆಲ್ಲ ಸ್ಕೀಮ್ ಬೆನಿಫಿಟ್ಸ್ ಅವರಿಗೂ ತಲುಪಬೇಕು ಅಂತ ಆ ನಿಟ್ಟಿನಲ್ಲಿ ಅವರ ಬಾಗಿಲುಗೆ ಡೋರ್ ಸ್ಟೆಪ್ಗೆ ಡೆಲಿವರಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಆಗಿದೆ. ಇವತ್ತಿನ ದಿವಸ ನಮ್ಮ ಇಲಾಖೆ ವತಿಯಿಂದ ಇಡೀ ರಾಜ್ಯಾದ್ಯಂತ ಜನ್ಮನ್ ಭಾಗಿದಾರ್ ಸಬ್ಸೆ ದೂರ್ ಸಬ್ಸೆ ಪೈಲೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ 19ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಈಗಾಗಲೇ ಗುರುತಿಸಲ್ಪಟ್ಟ 196 ಹಳ್ಳಿಗಳಲ್ಲಿ ಆದಿ ಸೇವಾ ಕೇಂದ್ರಗಳಲ್ಲಿ ಈ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ
ಬರ್ತಕ್ಕಂಥ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಪಶು ಸಂಗೋಪನೆ ಇರ್ಬೋದು, ಮತ್ತೆ ಶಿಕ್ಷಣ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆಮೇಲೆ ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಈ ರೀತಿ ಎಲ್ಲಾ ಇಲಾಖೆಗಳ ಯೋಜನೆಗಳನ್ನ, ಅದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಯೋಜನೆಗಳನ್ನ ಇರ್ತಕ್ಕಂಥ ಪರಿಶಿಷ್ಟ ವರ್ಗದ ಫಲಾನುಭವಿಗಳಿಗೆ ತಲುಪಿಸುವ ಸಲುವಾಗಿ ಇದು ಇಡೀ ದೇಶಾದ್ಯಂತ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಕಾರ್ಯಕ್ರಮ ಎಂದು ಚಾಲನೆ ನೀಡಲಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈ ಕಾರ್ಯಕ್ರಮ ಚಾಲನೆ ನೀಡಲಾಗ್ತದೆ. ಈಗ ಈ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಪರಿಶಿಷ್ಟ ವರ್ಗ ಕಲ್ಯಾಣ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಂತೇಳಿ ಮಾನ್ಯರಲ್ಲಿ ಈ ಮೂಲಕ ಕೋರ. ಜೂನ್ ತಿಂಗಳಾಂತ್ಯಕ್ಕೆ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದ ತೇರ್ ಮೈದಾನದಲ್ಲಿ ಕನೇರಿ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜೇಶ್ವರ ಶ್ರೀಮಠದ ಪೂಜ್ಯ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಹರಿದು ಹಂಚಿ ಹೋಗುತ್ತಿರುವ ಹಿಂದೂ ಸಮಾಜವನ್ನು ಒಗ್ಗೂಡಿಸುವುದು ಹಾಗೂ ಅವರ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವ ಉದ್ದೇಶದಿಂದ ಒಂದು ಜಿಲ್ಲಾ ಮಠಾಧೀಶರ ಒಕ್ಕೂಟ ಈ ಒಂದು ಕಾರ್ಯಕ್ರಮ ಆಯೋಜಿಸಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಪೂಜ್ಯ ಶ್ರೀ ಹೌಗಲಿಂಗೇಶ್ವರ ಶಿವಾಚಾರ್ಯರು, ಹಲಬರ್ಗ, ಶಿವಣಿ, ಹೈದರಾಬಾದ್ ಇವರು ಕೂಡ ಮಾತನಾಡಿ, ಎಲ್ಲ ಸಂಘಟನೆಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತವಾಗಿ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಹಿಂದೂ ಧರ್ಮೀಯರನ್ನು ಒಂದೆಡೆ ಸೇರಿಸುವ ಒಂದೇ ಒಂದು ಉದ್ದೇಶ ಈ ಕಾರ್ಯಕ್ರಮದಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಸವ ಕಲ್ಯಾಣ ತ್ರಿಪುರಾಂತ ಗವಿ ಮಠದ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು, ಶಿವಣಿ, ಹಲ್ಬರ್ಗ ಹಾಗೂ ಹೈದರಾಬಾದ್ನ ಪೂಜ್ಯ ಹೌಗಿಲಿಂಗೇಶ್ವರ ಶಿವಾಚಾರ್ಯರು, ಕಾಂಗ್ರೆಸ್ ಮುಖಂಡ ಗುಂಡೂರೆಡ್ಡಿ ಮಾತನಾಡಿದರು. ಹಿರೇನಾಗಾವದ ಪೂಜ್ಯ ಜಯಶಾಂತಲಿಂಗ ಶಿವಾಚಾರ್ಯರು, ಅಷ್ಟಿಗೆಯ ಪೂಜ್ಯ ನಿಜಲಿಂಗ ಶಿವಾಚಾರ್ಯರು, ಕಲ್ಲೂರದ ಪೂಜ್ಯ ಮೃತ್ಯುಂಜಯ ಶಿವಾಚಾರ್ಯರು, ಲಾಡಗೆರೆಯ ಪೂಜ್ಯ ಗಂಗಾಧರ್ ಶಿವಾಚಾರ್ಯರು, ಸಿಂದನಕೇರದ ಪೂಜ್ಯ ಹೊನ್ನಲಿಂಗ ಮಹಾಸ್ವಾಮಿಗಳು, ಯದ್ಲಾಪುರದ ಪೂಜ್ಯ ಶಿವಶಂಕರ ಶಿವಾಚಾರ್ಯರು, ಹುಡುಗಿ ವಿರಕ್ತ ಮಠದ ಪೂಜ್ಯ ಚನ್ನಮಲ್ಲ ಸ್ವಾಮಿಗಳು, ಚಾಂಬೋಳದ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು, ಮಂಠಾಳದ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು, ಖಟಕ್ ಚಿಂಚೋಳಿಯ ಬಸವಲಿಂಗ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪತ್ರಿಕಾ ಸಭೆಯನ್ನು ಕರೆದಿರುವಂಥ ಉದ್ದೇಶ ಏನು ಅಂದರೆ, ಮುಂಬರುವಂತಹ ತಿಂಗಳಲ್ಲಿ ಕನೇರಿ ಸ್ವಾಮೀಜಿಯವರ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಬಸವ ಕಲ್ಯಾಣದಲ್ಲಿ ಬಹಳ ಅರ್ಥಪೂರ್ವಕವಾಗಿ ನಡೆಸಬೇಕು ಅಂತಕ್ಕಂಥ ಭಾವದಿಂದ ಬೀದರ್ ಜಿಲ್ಲೆಯ ಎಲ್ಲ ಮಠಾಧೀಶರು ಈ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅದರ ಜೊತೆಗೇ ಅನೇಕ ಸಮಾಜದ ಮುಖಂಡರು, ಅನುಭಾವಿಗಳು, ಚಿಂತಕರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಭಾವ. ಹೀಗಾಗಿ ಉದ್ದೇಶ ಏನು ಅಂತ ಕೇಳಿದ್ರೆ, ಅಖಂಡ ಹಿಂದುತ್ವವನ್ನು ಎಲ್ಲರಿಗೂ ಕೂಡ ತಿಳಿಸುವಂಥ ಕಾರ್ಯವನ್ನು ಎಲ್ಲ ಜಿಲ್ಲೆಗಳಲ್ಲಿ ಕನೇರಿ ಸ್ವಾಮೀಜಿಯವರು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲ ಜಾತಿ, ಮತ, ಪಂಥ, ಭೇದ ಭಾವವನ್ನು ಮರೆತು ನಾವೆಲ್ಲರೂ ಕೂಡ ಹಿಂದೂ, ನಾವೆಲ್ಲರೂ ಬಂದು, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಕೇತ ಕೊಡುವಂಥದ್ದೇ ಬಸವಾದಿ ಶರಣರ ಹಿಂದೂ ಸಮಾವೇಶ. ಆ ಸಮಾವೇಶವನ್ನು ಮುಂದಿನ ತಿಂಗಳಲ್ಲಿ ಬಹಳ ಅರ್ಥಪೂರ್ವಕವಾಗಿ ಮಾಡಬೇಕು ಅಂತಕ್ಕಂಥ ಹಂಬಲ. ಹೀಗಾಗಿ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ, ಇದಕ್ಕೆ ತಾವೆಲ್ಲರೂ ಕೂಡ ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ತಮ್ಮೆಲ್ಲ ಪತ್ರಿಕಾ ಬಳಗದವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತಂದರೆ ಪತ್ರಕರ್ತರ ಸಹಕಾರ ಭಾಳ ದೊಡ್ಡದು. ಹೀಗಾಗಿ ಎಲ್ಲರ ಒಕ್ಕೋರಲಿನಿಂದ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಬಸವಾದಿ ಶರಣರ ಹಿಂದೂ ಸಮಾವೇಶ ಬಹಳ ಅರ್ಥಪೂರ್ವಕವಾಗಿ ಬಸವ ಕಲ್ಯಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಹಂಬಲ ಇರುವುದರಿಂದ ತಮ್ಮೆಲ್ಲರ ಸಹಕಾರ ಎಲ್ಲ ಮಠಾಧೀಶರಿಗೆ, ನಾಡಿನ ಎಲ್ಲ ಚಿಂತಕರಿಗೆ ಇರಬೇಕು ಅಂತ ನನ್ನ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಗುಂಡುರೆಡ್ಡಿ ಅಣ್ಣವರಲ್ಲಿ ಮತ್ತೆಲ್ಲ ಮಾಧ್ಯಮದ ಮಿತ್ರರಲ್ಲಿ, ವಿಶೇಷವಾಗಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ಮುಂದಿನ ಜೂನ್ ತಿಂಗಳಲ್ಲಿ ಬಸವ ಕಲ್ಯಾಣ ನಗರದಲ್ಲಿ ಪರಮ ಪೂಜ್ಯ ಕನ್ನೇರಿ ಮಹಾಸ್ವಾಮೀಜಿಯವರ ಒಂದು ಹಿಂದೂ ಸಂಘಟನೆ, ಅರ್ಥಾತ್ ಎಲ್ಲ ಕಾರ್ಯವನ್ನು
ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರಿಗೂ ಮನವರಿಕೆ ಮಾಡುವಂಥ ಕಾರ್ಯ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಎಲ್ಲ ನಮ್ಮ ಬೀದರ ಜಿಲ್ಲೆ ಮಠಾಧೀಶರ ಒಕ್ಕೂಟದಿಂದ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಪೂಜ್ಯರು ಮುಂದಿನ ತಿಂಗಳಲ್ಲಿ ಒಂದು ಡೇಟು ನಿಗದಿಯಾಗಿ ನಾವು ಕೊಡ್ತೀವಿ ಅಂತಂದಿದ್ದಾರೆ. ಆ ಡೇಟು ನಿಗದಿಯಾದ ಬಳಿಕ ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪಾಲ್ಗೊಂಡು ಆ ಡೇಟಿನ ಬಗ್ಗೆ ಹೇಳಿ ಮತ್ತು ಕಾರ್ಯಕ್ರಮ ಬಗ್ಗೆ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ವಾಲ್ದೊಡ್ಡಿ ಗ್ರಾಮದಲ್ಲಿರುವಂಥ ಸ್ಮಶಾನ ಭೂಮಿ ಹಾಗೂ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿ ಇಡೀ ಗ್ರಾಮದ ಜನರಿಗೆ ದೌರ್ಜನ್ಯ ಎಸಗ್ತಾ ಇರುವಂಥ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರ ಸಹೋದರ ಹರ್ಷವರ್ಧನ್ ವಾಲ್ದೊಡ್ಡಿ ಹಾಗೂ ಅವರ ತಂದೆ ಗುರಪ್ಪ ವಾಲ್ದೊಡ್ಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕಾಶಿನಾಥ್ ಆಗ್ರಹ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಕಳೆದ 5 ವರ್ಷಗಳ ಹಿಂದೆ ತಾನು ಹರ್ಷವರ್ಧನ್ ವಾಲ್ದೊಡ್ಡಿ ಅವರ ವಿರುದ್ಧ ಸ್ಪರ್ಧಿಸಿ ಗಾದಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದೆ. ಆಗಿನಿಂದಲೂ ಕೂಡ ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ನಿರಂತರವಾಗಿ ಸೇಡು ತೀರಿಸಿಕೊಳ್ಳಲು ಹವಣಿಸ್ತಾ ಇದ್ರು. ನನ್ನ ತಂಗಿ ಕಾಂಚನಾಗೂ ಕೂಡ ಮೋಸದಿಂದ 2017ರಲ್ಲಿ ವಿಷ್ಣುವರ್ಧನ್ ಮದುವೆ ಆದರು. ವಿಪರೀತ ಕಿರುಕುಳ ಕೊಟ್ಟ ಕಾರಣ 2028ರಲ್ಲಿ ನನ್ನ ತಂಗಿ ನನ್ನ ಮನೆಗೆ ಬಂದು ವಾಸ ಮಾಡ್ತಾ ಇದ್ದಾಳೆ. ಹೀಗೆ ಇವರ ಸಂಬಂಧಿಕರೊಂದಿಗೆ ಜಗಳ, ಗ್ರಾಮದಲ್ಲಿ ಎಲ್ಲರೊಂದಿಗೂ ಕೂಡ ಕಿರಿಕಿರಿ ಮಾಡುವಂಥದ್ದು ಇವರ ಒಂದು ನಿತ್ಯದ ಚಾಳಿಯಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿದರು. ಸಂಘಟನೆ ಹೆಸರು ಹೇಳಿಕೊಂಡು ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ ಎಸಗುತ್ತಿರುವ ವಿಷ್ಣುವರ್ಧನ್ ಅವರ ವಿರುದ್ಧ ಚೌಬಾರ ಪೊಲೀಸ್ ಠಾಣೆಯಲ್ಲಿ ಕಳೆದ 10 ತಿಂಗಳ ಹಿಂದೆ ದೂರು ದಾಖಲಿಸಿದಾಗ ಆಗಿನ PSIಗಳು ಹಾಗೂ CPI ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ದೂರನ್ನು ಸಲ್ಲಿಸಿದ್ದೇವೆ, ಆದರೂ ಕೂಡ ಇವತ್ತಿಗೂ ಕ್ರಮ ಆಗಿಲ್ಲ. ನೊಂದ ಯುವತಿ ಕಾಂಚನ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ನಾನು ಹಣ ಕೊಟ್ಟಾಗ ಸುಮ್ಮನೆ ಇರ್ತಿದ್ದ, ಇಲ್ಲವಾದಾಗ ಹಿಂಸೆಯನ್ನು ಕೊಡ್ತಾ ಇದ್ದ ವಿಷ್ಣುವರ್ಧನ್ ಅವರು. ಅವರ ಒಂದು ದೈನಂದಿನ ಚಾಳಿ ಇದೇ ರೀತಿಯಾಗಿತ್ತು. ಅವರಿಗೆ ಬಟ್ಟೆ, ಬರೆ, ಕಾರು ಎಲ್ಲವನ್ನ ನನ್ನ ಸಂಬಳದಲ್ಲಿ ಕೊಡಿಸಿದ್ರು ಕೂಡ ನನ್ನ ಪಾಲಿಗೆ ಬಂದಿದ್ದು ಬರೀ ಹಿಂಸೆ ಮಾತ್ರ. ಅದನ್ನು ತಾಳಲಾರ್ದರೆ 2022ರಲ್ಲಿ ನಾನು ತವರು ಮನೆಗೆ ವಾಪಸ್ ಬಂದೆ ಅನ್ನುವಂಥ ಮಾತನ್ನು ಹೇಳಿದರು. ಹೀಗೆ ಮೋಸ ಮಾಡಿ ನನ್ನ ಜೀವನ ಹಾಳು ಮಾಡಿ ನರಕಮಯ ಮಾಡಿದ ವಿಷ್ಣುವರ್ಧನ್ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಕಾಂಚನ ಒತ್ತಾಯ ಮಾಡಿದರು. ಗ್ರಾಮದ ಮತ್ತೋರ್ವ ಯುವಕರಾದ ಪ್ರವೀಣ್ ಕುಮಾರ್ ಮತ್ತು ನಾಮದೇವ್ ಕೂಡ ಇದೇ ರೀತಿಯಾದ ಗಂಭೀರ ಆರೋಪಗಳನ್ನು ಮಾಡಿದರು. ಬನ್ನಿ ಅವರೆಲ್ಲ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಹುಡ್ದಿದ್ದು ಅವ್ರ ಮನೆ ಮತ್ತು ಗಂಡಸರು ಅಷ್ಟೇ ಬರೋದ್ರಿ ಜಗಳಕ್ಕೆ. ಯಾರ್ದಾರ ಅವ್ರದೇ ತಪ್ಪು, ಬೇರೆಯವರಿಗೆಲ್ಲ ಹೆಣ್ಮಕ್ಳದೆಲ್ಲ ಸೀರೆ ಕಳಗ್ ಹುಡ್ದಿದ್ ಹಿಸ್ಟ್ರಿ ಅದ ರೀ ನಮ್ಮ ಊರಾಗ. ನೀವು ಆದ್ರ ತನಿಖೆ ಮಾಡ್ಕೋಬಹುದು, ಊರ್ ತುಂಬಾ ಹೋಗಿ ಕೇಳ್ಕೊಂಡು ಹಿಂದ್ ಹೋಗಿ ತನಿಖೆ ಮಾಡ್ಕೋಬಹುದು. ಆ ತರ ಎಲ್ಲ ಹಿಸ್ಟ್ರಿ, ಹೆಣ್ಮಕ್ಳಿಗೆಲ್ಲ ಮನೆಗೆ ಹೋಗಿ ಸೀರೆ ಕಳಗ್ ಹುಡ್ದಿದ್ ಹಿಸ್ಟ್ರಿ, ಮತ್ತು ಅವ್ರ ಮನೆಗೆ ಹೋಗಿ ನಗ್ದಾಡ್ಕೊಂಡು ನಾವು ಹಂಗೆ ಮಾಡಿದೇವು ಹಿಂಗೆ ಮಾಡಿದೇವು ಅಂತಂತಂದು ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಅವ್ರದ್ದು ಹೊಲಸಿದ್ದಿನ ಕಡೆದು ನಾವು ಅವ್ರಿಗೆ ಎದುರು ಹಾಕೊಳಕ್ ಇಷ್ಟಪಟ್ಟಿಲ್ರಿ. ಅವ ಡೈಲಿ ನನಗೆ ಹಿಂಗೆ ಟಾರ್ಚರ್ ಮಾಡೋ ಸಲುವಾಗಿ ಒಂದು ದಿನ ಸಾಯೋ ಬದಲಿಗೆ ಒಂದಿನ ಸತ್ರ ಪೀಡ ಕಡಿತದಂತ ಹೇಳಿ ನಾವು ಸತ್ರು ನಾವು ಒಬ್ಬಾಕಿನೇ ಸಾಯ್ಬೇಕು ಅಂತಂತಂದು ಅದು ಒಂದೇ ಉದ್ದೇಶದಿಂದ ಆಯ್ತು ಒಪ್ಕೊಂಡ್ರಿ. ನಮ್ಮ ಮನ್ಯಾಗ ಒಪ್ಲಿಲ್ರಿ, ನಮ್ಮ ಮನ್ಯಾಗ ಗೊತ್ತಾಯ್ತು, ಬಟ್ ಅವ್ರ ಕತ್ತೆ ಒಪ್ಲಿಲ್ಲ. ನೀವು ವಿಷ ಕೊಡು ಸಾಯಿ, ನಮ್ಮ ಅಣ್ಣ ಅಂದ್ರು ನೀವು ವಿಷ ಕೊಡು ಸಾಯಿ, ನೀನು ಮಣ್ಣು ಮಾಡಿ ಬರ್ತೇವೆ ಖುಷಿ ಖುಷಿದ. ಬಟ್ ಆ ಮನೆಗೆ ಬೇಡ, ಅವು ಮಂದಿ ಸರಿ ಇಲ್ಲ, ನೀ ಈಗೇನು ನೋಡ್ಲತ್ತಿದ್ದಾವು ಎಷ್ಟು ಗಲೀಜವ ಅಂತಂತಿ ಊರ್ ಮಂದಿ ಹುಡ್ಕೊಂತಿಲ್ಲತರ ಅಂತಂದ್ರು. ಅಂತಂದ್ರೆ ನಾ ಏನು ಹೇಳಿಲ್ರಿ. ಈಗ ಆಯ್ತು, ಹೆಚ್ಚಿಗೆ ನಾನು ಟಾಪಿಕ್ ಡಿಸ್ಕಸ್ಸೇ ಮಾಡಲಿಲ್ಲ, ಅದು ಹಾಗೆ ಸಹಿಸ್ಕೊಂಡು ಹೋದ. ಆಯ್ತು, ಫೈನಲಿ ಮ್ಯಾರೇಜ್ ಅದೇವ್ರಿ, ಸಬ್ ರಿಜಿಸ್ಟರ್ ಮ್ಯಾರೇಜ್ ಆದೆವು. ಆಮೇಲೆ ಸ್ವಲ್ಪ ದಿನದ ನಂತರ ಮತ್ತು ಗುಡಿಯಾಗ ಹೋಗಿ ಮ್ಯಾರೇಜ್ ಆದೆವು. ಆಮೇಲೆ ಅವ್ರ ಮನ್ಯಾಗ ಇಟ್ಕೊಂಬಲ್ಲ ಅಂದ್ರು. ಫಸ್ಟಿಗೆ ಸುಮ್ಮನೆ ನಾಟಕ ರೀ, ಅವ್ರ ಮನ್ಯಾಗ ಇಟ್ಕೊಂಬೋದಿಲ್ಲ. ನಮ್ಮ ಮನೆಯಾಗ ಒಟ್ಟ ಹಣಿಗೆ ಹಾಕಿ ಬಂದಿಲ್ಲ. ಬಟ್ ನಾವು ಜಸ್ಟ್ ನಾವು ಒಂದು 2-3 ದಿನ ಆಗಿಲ್ಲ, ಅವ್ರ ಅಕ್ಕ ಬರ್ಬೇಕು, ನೀ ಜಾಬಿಗೆ ಹೋಗಿದ್ದಿ, ನಿನಗೆ ಬಟ್ಟೆ ಬಿಟ್ಟು ಹೋಗಿಲ್ಲಕ್ಕಾಗಲ್ಲ, ಬಟ್ಟೆ ಬಂದು ಹಾಕಿ ಕೊಡಬೇಕು, ಎಲ್ಲ ನಾಟಕ ಮಾಡ್ಕೊತ ಬಂದು ನನ್ನ ದುಡ್ಡು ನನ್ನ ಬಂಗಾರು ಎಲ್ಲ ಭಾಳ ಐತ್ರಿ. ಅದು ಎಲ್ಲ ಲಪ್ಟಾಯಿಸ್ಕೊಂಡ್ರು. ಮತ್ತು ಮನೆಗೆ ಏನೇನು ಹತ್ತದ ಪ್ರತಿಯೊಂದು ಸಾಮಾನು, ಮನೆ ಕಿರಾಯಿ ಪ್ರತಿಯೊಂದು ನಾನೇ ನನ್ನ ದುಡ್ಡಿನಾಗೆ ಶೋಕಿದಾಗ ಮೆರೆದು ಸ್ಟಾರ್ಟ್ ಮಾಡಿದ್ನು. ಅವಾಗೆ ಗ್ರೋನಪ್ ಆದನು. ಅವ ನನ್ನ ಜೊತೆ ಬಂದಾಗ ಅವನ ಹತ್ರ ಒಂದು 2 ವೀಲರ್ ಬೈಕ್ ಭೀ ಇತ್ರಿ. ಅದು ಸುನಾ ಕಸ್ಕೊಂಡ್ರ ಅವ್ರು 2 ವೀಲರ್ ಬೈಕ್ 2015-16ದಾಗ ಅವನ ಹತ್ರ, 17ದಾಗೆಲ್ಲ ಅವನ ಹತ್ರ ಡಿಯೋ ಯೆಲ್ಲೋ ಕಲರ್ದು ಗಾಡಿ ಇತ್ರಿ.
ಅದನ್ನೂ ಕಸ್ಕೊಂಡ್ರು ಅವ್ರ ಮನೆಗಿನವ್ರು. ನಾ ಬುಲೆಟ್ ಗಾಡಿ ಇಸ್ಕೊಟ್ರಿ ಮದುವೆ ಒಂದೇ ತಿಂಗಳಿಗೆ ಬುಲೆಟ್ ಗಾಡಿ ಇಸ್ಕೊಟ್ಟು. ನೀವು ಹೋಗಿ ಅವ್ನ ಫೇಸ್ಬುಕ್ ID ಚೆಕ್ ಮಾಡ್ಬೋದು. 2018ದಾಗ ಬಿಗಿನಿಂಗ್ದಾಗ ಯಾವಾಗೋ ಅದ ರೀ ಬುಲೆಟ್ ಗಾಡಿ ಇಸ್ಕೊಟ್ಟು. ಎಲ್ಲ ನಾ ಇಷ್ಟೆಲ್ಲ ಮಾಡಿಸ್ಕೋಬೇಕು, ಹೆಂಗಾದ್ರೂ ಚಂದ ಇರ್ತಾನೋ ಅಂತ ಅನ್ಬೇಕ್ರಿ. ಈ ಕಡೆ ತೊಗೋಬೇಕು, ಈ ಕಡೆ ಹುಡಿಬೇಕು. ದುಡ್ಡು ಕೊಟ್ಟಾಗ ಮಾತ್ರ ಸರಿ ಇರಬೇಕು, ಮತ್ತು ದುಡ್ಡು ಕೊಡೋದಾಗ ಮತ್ತೆ ಹುಡಿಬೇಕು. ಈ ಥರ ಸ್ಟಾರ್ಟ್ ಮಾಡಬೇಕು. ಅದ್ರ ಸಲುವಾಗಿ ನಾವು ಬೇಸತ್ತು ಯಾರಿಗೆ ಭೀ ಹೇಳಿಲ್ರಿ. ಮದುವೆಯಾಗ 3ನೇ ದಿನಕ್ಕೆ ನೀ ಎಲ್ಲೆಲ್ಲಿ ನೀನು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ನೀವು ಅಂತಂದು ಹೊಡೆದ್ರಿ. ಲ್ಯಾಪ್ಟಾಪ್ ವೈರ್ ತೊಗೊಂಡು ಮೈ ಎಲ್ಲ ಬರೀ ಬಿದ್ದು ರೀ. ನನಗೆ ಚೇರ್ ಮೇಲೆ ಕೂಡ್ಲಾಕ್ ಬರ್ತಿದ್ದೇವ್ರಿ. ಆಫೀಸ್ಗೆ ಹೋಗಿ ಆಫೀಸ್ ವರ್ಕ್ ಮಾಡ್ಲಾಕ್ ಆಯ್ತಿದ್ರು, ಅಷ್ಟು ನನಗೆ ತ್ರಾಸಿತ್ರಿ. ಬಟ್ ಆದ್ರೂ ಭೀ ಹೋಗ್ಲಿ ಬಿಡು ಅಂತಂದ್ರಿ. ಮತ್ತು ಆಮೇಲಿಂದು ಒಂದು ದಿನ ಅವ್ರ ತಾಯ್ತಂದಿ ಮನೆಗೆ ಒಂದು 3 ತಿಂಗಳಿಗೆ ನನಗೆ ಇಟ್ಕೊಂಡ್ರು ರೀ. ಕರ್ಕೊಂಡೊಯ್ದು ಇಟ್ಕೊಂಡ್ರು. ಅಲ್ಲಿ ಇಲ್ದ್ರು ಎಲ್ಲ ನಾನೇ ಮನೆ ನಡೆಸ್ಬೇಕ್ರಿ. ದುಡ್ಡೆಲ್ಲ ನಾನೇ, ನಂದೇ ರ್ಯಾಷನು ನಂದೇ ಎಲ್ಲ. ಮತ್ತು ಆಮೇಲೆ ಅಲ್ಲಿ ಹೊಡೆದ್ರಿ. ಒಂದಿನ ರಾತ್ರಿ ನನಗೆ ರಿಸೀವ್ ಮಾಡ್ಕೊಳಕ್ ಭೀ ಬರ್ತಿದ್ದಿಲ್ಲ ರೀ. ಡ್ಯೂಟಿಲಿಂದ ಮನೆಗೆ ಹೋಗ್ಬರಿ 10 ರೂಪಾಯಿ ಆಟೋ ಕೊಡ್ತಿದ್ರು. 10 ರೂಪಾಯಿ ತೊಗೊಂಡು ನಾವು ಹೋಗ್ಬೇಕಿತ್ತು. ನಂದು ಅಣ್ಣವ್ರ ಆಫೀಸ್ ಕಡೆನೂ ನಾ ಕೆಲಸ ಮಾಡ್ತಿದ್ರಿ. ಅದು ಎಕ್ಸ್ಟ್ರಾ ವರ್ಕು. ಅಲ್ಲಿಂದ ಭೀ ನನಗೆ ಅರ್ನಿಂಗ್ ಇತ್ತು. ವಿಷ್ಣುವರ್ಧನ, ಹರ್ಷವರ್ಧನ ಹಾಗೂ ಗುರಪ್ಪ ಮೂವರು ತನ್ನ ತಂದೆ ಹಾಗೂ ಇಬ್ಬರು ಮಕ್ಕಳು ಕೂಡಿ ಭೂ ಕಬಳಿಸೋದು ಒಂದು ಕಾಯಕ ಆಗಿರುತ್ತೆ. ವಿಷ್ಣುವರ್ಧನ, ಹರ್ಷವರ್ಧನ, ಗುರಪ್ಪ ವರ್ಧನ. ಅವ್ರದ್ದು ಏನದಂದ್ರೆ ಭೂ ಕಬಳಿಸೋದು ಅವ್ರದ್ದೊಂದು ಕಾಯಕ ಆಗಿರುತ್ತೆ ಸರ್. 1995ರಾಗ ನಮ್ಮ ತಾಯರ್ ಖರೀದಿ ಮಾಡಿದ್ದು 25-26 ವರ್ಷ ಕೆಳಗಡೆ ನಮ್ಮ ತಾಯರ್ ಖರೀದಿ ಮಾಡಿದ್ದು ಒಂದು ಪ್ಲಾಟ್ ಆಗಿರ್ತದ. ಆ ಪ್ಲಾಟ್ದಾಗ ನಾವು ಮೊದಲೊಂದು ಮನೆ ಇರ್ತದೆ ಸರ್ ನಮ್ಮದು. ಅದು ಬಿದ್ದ ವಿಜಯಲಕ್ಷ್ಮಿ ಅಂತ. ಅದು ನಮ್ಮ ಮನೆ ಸ್ವಲ್ಪ ಸಿಡಿ ಇರ್ತದೆ ಸರ್, ಬಿದ್ದಿರ್ತದ. ಮನೆ ರಿಪೇರಿ ಮಾಡ್ಕೊಂಡು ಸ್ವಲ್ಪ ಮನೆ ದುರಸ್ತಿ ಮಾಡ್ಕೊಂಡು ಸರಿಯಾಗಿ ಕಟ್ಕೊಂಬರ ಅಂತ ಹೋದ್ರೆ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ ಸರ್. ಅದು ಪ್ರವೇಶ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮೇಲೆ ಏನದ ಮನೆ ಕಟ್ಲತ್ತರಿಂದ ತಡೆ ಹಿಡಿತಾರೆ. ತಡೆ ಹಿಡ್ದಾಗ ಏನದ ಅಂತಂದ್ರೆ 3/6/2025ರಾಗ ಚೌಬರ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಿರ್ತೇವೆ ಸರ್. ಹೌದು ಸರ್, ನಾವು ಚೌಬರ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿರ್ತೇವೆ. ಅದೇನು ದೊಡ್ಡ ಪ್ರಕರಣ ಆಗಿರಲ್ಲ. ನಮ್ಮೇಲೆ ಅವರು ಅಕ್ರಮವಾಗಿ ಪ್ರವೇಶ ಮಾಡಿದಾಗ ಪೊಲೀಸರು ಯಾವುದೇ ರೀತಿ ಅದಕ್ಕೆ ಏನದಂದ್ರೆ ಆ್ಯಕ್ಷನ್ ತೊಗೊಂಬಲ್ಲ. ಅವರು ಒಂದು 8-9 ತಿಂಗಳ ನಂತರ ಸತಸ್ತಾರೆ ಸರ್. ಇವತ್ತು ಬರೀ ನಾಳೆ ಬರೀ ಅಂತಂದು ಅಲ್ಲಿ PSI ಅವರು ಸತಸ್ತಾರೆ ಸರ್. ಸರ್ಕಲ್ PSI, CPI ಮತ್ತು PSI ಇಬ್ಬರು ಸತಸ್ತಾ ಇದ್ದಾಗ ನಾವು SP ಸಾಬ್ರ ಬಳಿಗೆ ಹೋದಾಗ SP ಸಾಬ್ರು 4 ಸರ್ತಿ ಹೇಳಿರ್ತಾರೆ ಅವ್ರಿಗೆ ಚಾರ್ಜ್ ಶೀಟ್ ಹಾಕಾಗಿಲ್ಲ ಅವರಿಗೆ, ಅವ್ರಿಗೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದು. ಆದ್ರೂ ಅವರು ಮೇಡಮ್ ಕೇಳ್ತಾ ಇಲ್ಲ ಮತ್ತು ಚಾರ್ಜ್ ಶೀಟ್ ಮಾಡ್ತಿಲ್ಲ. ಚಾರ್ಜ್ ಶೀಟ್ ಮಾಡಿದ್ರು 9 ತಿಂಗಳ ನಂತರ ಚಾರ್ಜ್ ಶೀಟ್ ಮಾಡ್ಯಾರ. ನನ್ನ ಹೆಸರು ಕಾಶಿನಾಥ್ ಅಂತಿ. ನಾ ಏನದಂತಂದ್ರೆ 2022ರಾಗ ಏನದಂದ್ರೆ ಅವ್ರು ಅಪೋಸಿಟೇ ನಾ ಅಂದ್ರೆ ನಾ ಗೆದ್ದಿನಿ ರೀ ಸರ್. ಅದು ಗೊತ್ತು ಎಲೆಕ್ಷನ್ ದಿನ ಭೀ ಅವತ್ತು ಏನು ಜಗಳ ಆಯಿತು. ನಾಳೆಗೆ ಎಲೆಕ್ಷನ್ ಅದಂದ್ರೆ ಗೊತ್ತಿನ ದಿನ ನಮ್ಮ ಮೇಲೆ ಏನದಂತಂದ್ರೆ ಮನೆಗೆ ಹುಡಿಲಕ್ಕ ಒಂದು 4-5 ಜನಕ್ಕೆ ಏನದಂತಂದ್ರೆ ಅವ್ರು ಮನೆ ಎದುರು ಕಳಿಸ್ಕೊಟ್ರು. ಅವರು ಎಲೆಕ್ಷನ್ದಾಗ ನನಗೆ ಗೆದ್ದಿಗುಡ್ಬಾರ್ದು ಅಂಬದು ಕಾರಣ ಏನು. ಮತ್ತು ಅವ್ರೇನು ಸ್ವಂತ ಬೇರೆ ಯಾರೂ ಅಲ್ಲ ಸರ್. ನಮ್ಮ ತಂಗಿಗೆ ಅವ್ರ ಮನೆ ಕೊಟ್ಟಿದ್ದೆವು. ಇದು ಬೇರೆ, ಇದು ಬೇರೆ ಅದ ರೀ. ಇದು ಸ್ಮಶಾನ ಭೂಮಿ. ಇದು ಅಂದ್ರೆ ಅವ್ರು ಏನೇನು ಮಾಡ್ತಾರಲ್ಲ ಇದು ಅಲ್ಲಿ ಪಂಚಾಯತ್ದಾಗ ಇವೆಲ್ಲ ಖಾತೆಗಳು ಅವ್ರ ಅವ್ವ ಅವ್ರ ಅಪ್ಪನ ಹೆಸರು ಮೇಲೆ ಅವ. ಇವು ಪೂರ್ವ ಕಂಟಿನ್ಯೂ 100 ಎಷ್ಟು ಅವ ಸರ್. ಒಲ್ಲಿ ಅದ್ರದ್ದು ದಾಖಲಾತಿ ಕೂಡ ಅಂತಂದ್ರೆ ಏನದಂತಂದ್ರೆ ಪಂಚಾಯತ್ದಾಗ ಏನದ ನಮ್ದು ಈಗ ಮಹಾನಗರ ಪಾಲಿಕೆಗೆ ಬಂದದಲ್ಲ, ಅವ್ರು ಏನಂತಾರ ನಾವೆಲ್ಲ ಗಂಟು ಮುಟ್ಟಿ ಕೊಟ್ಟು ಇಲ್ಲಿ ಮ್ಯಾಲೆ ಕಳಿಸಿದೇವು, ನೀವು ಒಳ್ಳೆ ತಕೋರಿ ಅಂತ ಅಂತಾರೆ. ಅದಕ್ಕೆ ನಾವೇನದಂತಂದ್ರೆ ಒಲ್ ಹೋದ್ರಿ ಇವ್ರಿಗೆ CSR ಬದಲೇ ಸರ್ ಬಿ ಮನವಿ ಕೊಟ್ಟು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದುರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.